ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್. ಇವತ್ತು ನಾವು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಯಾವುದು? ಬಿಲ್ಡಿಂಗ್ ಎಸ್ಟಿಮೇಷನ್ ಅಂಡ್ ವ್ಯಾಲ್ಯೂಯೇಷನ್ ಅಂತ ಹೇಳಿ. ಓಕೆ, ಆ ಸಬ್ಜೆಕ್ಟ್ ಅಲ್ಲಿ ವೆರಿ 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 ಇಂಪಾರ್ಟೆಂಟ್ ಅಂದ್ರೆ ಎಕ್ಸಾಮ್ಗೆ 100% ಬರುವಂತದ್ದು ಯಾವ ಟಾಪಿಕ್ ಅಂದ್ರೆ ಅದು ಡಿಟೇಲ್ಡ್ ಅಂಡ್ ಅಬ್ಸ್ಟ್ರಾಕ್ಟ್ ಎಸ್ಟಿಮೇಟ್. ಓಕೆ, ಅದು ಒಂದ್ ಸಿಂಗಲ್ ರೂಮ್ ಮಾತ್ರ ಕೊಡೋದಿಲ್ಲ ಎಕ್ಸಾಮ್ಗೆ. 2 BHK ಆಗಿರ್ಬೋದು, 1 BHK ಆಗಿರ್ಬೋದು, ಸ್ಕೂಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಇರುತ್ತೆ ಎಕ್ಸಾಮ್ ಅಲ್ಲಿ. ಸೊ ಅದ್ರದ್ದು ರಿಲೇಟೆಡ್ ಇವತ್ತು ನಾವು ಒಂದು ಸಿಂಗಲ್ ರೂಮ್ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲನೇಷನ್ ನೋಡೋಣ. ಸೊ ಸಿಂಗಲ್ ರೂಮ್ ಅಲ್ಲಿ ನಾವು ಎರಡು ವೆರಿ ವೆರಿ ಇಂಪಾರ್ಟೆಂಟ್ ಮೆಥಡ್ ಯಾವ್ದಾವ್ದಂದ್ರೆ ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್ ಮತ್ತೆ ಸೆಂಟರ್ ಲೈನ್ ಮೆಥಡ್. ಸೊ ಇವೆರಡು ಮೆಥಡ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಇವತ್ತು ಈ ಒಂದು ರೂಮ್ಗೆ ಎರಡು ಮೆಥಡ್ ಅನ್ನ ಒಂದು ಪರ್ಟಿಕ್ಯುಲರ್ ಐಟಮ್ ಅಂದ್ರೆ ಯಾವ್ದಂದ್ರೆ ಅರ್ತ್ ವರ್ಕ್ ಇನ್ ಎಕ್ಸ್ಕವೇಷನ್. ಓಕೆ, ಫೌಂಡೇಶನ್ ಒಂದು ಕ್ಯಾಲ್ಕುಲೇಷನ್ ಮಾಡೋಣ ಈ ವಿಡಿಯೋದಲ್ಲಿ. ಒಂದು ಬೇಸಿಕ್ ಇಂದ ಹೇಳ್ತೇನೆ. ಓಕೆ, ಲೆಟ್ ಸ್ಟಾರ್ಟ್. ಆಗಿದ್ರೆ ಫಸ್ಟ್ ಮೆಥಡ್ ನಾವು ಡಿಸ್ಕಸ್ ಮಾಡೋದು ಇವತ್ತು ಯಾವ್ದಂದ್ರೆ ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್. ಓಕೆ, ಫಸ್ಟ್ ಮೆಥಡ್ ಶಾರ್ಟ್ ವಾಲ್ ಲಾಂಗ್ ವಾಲ್. ಓಕೆ, ಸೊ ನೋಡಿ, ಯಾವುದೇ ಒಂದು ಮೆಥಡ್ ಅನ್ನು ನಾವು ಮಾಡಬೇಕು ಅಂದ್ರೆ ಫಸ್ಟ್ ನಾವು ಡ್ರಾಯಿಂಗ್ ನ ಸ್ಟಡಿ ಮಾಡಬೇಕು. ಓಕೆ, ಡ್ರಾಯಿಂಗ್ ಕೊಟ್ಟಿದ್ದಾರೆ, ಸಿಂಗಲ್ ರೂಮ್ ಇದೆ, ಏನಿದೆ ರೂಮ್ ಸೈಜ್ 4 ಮೀಟರ್ ಬೈ 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್ ಅಲ್ಲಿ ನಾವು ಏನು ಫಸ್ಟ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ಲಾಂಗ್ ವಾಲ್ ಡಿಸ್ಟೆನ್ಸ್, ಲಾಂಗ್ ವಾಲ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್. ಓಕೆ, ಎಷ್ಟಾಗುತ್ತೆ, ಮತ್ತೆ ಸೇಮ್ ಅದೇ ರೀತಿ ಶಾರ್ಟ್ ವಾಲ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್. ಓಕೆ, ಎರಡರದ್ದು ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಯಾವ ತರ? ಫಸ್ಟ್ ಒನ್ ಲಾಂಗ್ ವಾಲ್ ನೋಡಿ. ಸೊ ಸೆಂಟರ್ ಟು ಸೆಂಟರ್ ಅಂದ್ರೆ ನೋಡಿ, ಈ ವಾಲ್ ಸೆಂಟರ್ ಇಂದ ಈ ವಾಲ್ ಸೆಂಟರ್ಗೆ ಇವಾಗ ಆಲ್ರೆಡಿ ನೋಡಿ ಕ್ಲಿಯರ್ ರೂಮ್ ಸೈಜ್ ಕೊಟ್ಟಿದ್ದಾರೆ. ಎಷ್ಟು ಅಂತ? 4 ಮೀಟರ್ ಅಂತ ಕೊಟ್ಟಿದ್ದಾರೆ. 4 ಮೀಟರ್ ಪ್ಲಸ್ ಈ ಕಡೆ ಒಂದ್ ಸ್ವಲ್ಪ ಹೆಚ್ಚಿಗಾಗುತ್ತೆ, ಆ ಕಡೆ ಒಂದ್ ಸ್ವಲ್ಪ ಹೆಚ್ಚಿಗಾಗುತ್ತೆ. ಎಷ್ಟು ಅಂತ ಡಿಪೆಂಡ್ಸ್ ಇದ್ರ ಮೇಲೆ ಆಗುತ್ತೆ. ಇದು ಥಿಕ್ನೆಸ್ ಆಫ್ ದಿ ವಾಲ್. ಓಕೆ, ಈ ವಾಲ್ದು ಹಾಫ್ ಫಸ್ಟ್ ಬರ್ಕೊಳ್ಳಿ. ಈ ವಾಲ್ದು ಈ ಕಡೆ ವಾಲ್ದು ಹಾಫ್ ಪ್ಲಸ್ 4 ಮೀಟರ್ ಪ್ಲಸ್ ಈ ಕಡೆ half of the wall 0.3 divided by 2. ಓಕೆ, thickness of the wall is 0.3 ಮೀಟರ್. ಸೊ ಅವಾಗ ನಮ್ಗೆ ಇಲ್ಲಿಂದ ಇಲ್ಲಿಗೆ ಲೆಂತ್ ಸಿಗುತ್ತೆ. ಈಗ ಎಷ್ಟಾಗತ್ತೆ ನೋಡಿ, 4.3 ಮೀಟರ್ ಆಯ್ತು. ಇದು ಲಾಂಗ್ ವಾಲ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್. ಸೊ ಶಾರ್ಟ್ ವಾಲ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ನೋಡಿ ಇದೇ ತರ ಹೇಗಾಗತ್ತೆ ಅಂತ. ಓಕೆ, ಶಾರ್ಟ್ ವಾಲ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಸೇಮ್. ಇಲ್ಲಿಂದ ಶಾರ್ಟ್ ವಾಲ್. ಓಕೆ, ಇಲ್ಲಿಂದ ನಾವು ಜಾಸ್ತಿ ಲೆಂತ್ ಇರೋದನ್ನ ಲಾಂಗ್ ವಾಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ಇಲ್ಲಿ ಈ ಡ್ರಾಯಿಂಗ್ ಅಲ್ಲಿ. ಮತ್ತೆ ಕಡಿಮೆ ಲೆಂತ್ ಇರೋದನ್ನ ನಾವು ಶಾರ್ಟ್ ವಾಲ್ ಅಂತ ತಗೊಳ್ತಾ ಇದೀವಿ. ಸೊ ಕಡಿಮೆ ಲೆಂತ್ ಇರೋದು ಯಾವುದು? 3 ಮೀಟರ್. ಸೊ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಅಂದ್ರೆ ಮತ್ತೆ ವಾಲ್ ಥಿಕ್ನೆಸ್ ಪ್ಲಸ್ ರೂಮ್ ಇನ್ ಡಿಸ್ಟೆನ್ಸ್ ಪ್ಲಸ್ ವಾಲ್ ಥಿಕ್ನೆಸ್. ಓಕೆ, ವಾಲ್ ಥಿಕ್ನೆಸ್ ಡಿವೈಡೆಡ್ ಬೈ 2 ಪ್ಲಸ್ 3 ಪ್ಲಸ್ 0.3 ಡಿವೈಡೆಡ್ ಬೈ 2. ಇದೆಷ್ಟಾಗುತ್ತೆ? 3.3 ಮೀಟರ್ ಆಗುತ್ತೆ. ರೈಟ್, ಯೂನಿಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಟೈಮ್ ಅಲ್ಲಿ ಬರೆಯುವಾಗ ಡೋಂಟ್ ಫಾರ್ಗೆಟ್ ಟು ಮೆನ್ಷನ್ ದಿ ಯೂನಿಟ್. ಒಂದು ಕ್ವಾಂಟಿಟಿನ ಇಂಡಿಕೇಟ್ ಮಾಡುವಂಥದ್ದೇ ಈ ಯೂನಿಟ್ಸ್. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ಯೂನಿಟ್ಸ್. ಆಯ್ತು, ಇವಾಗ ನಮಗೆ ಶಾರ್ಟ್ ವಾಲ್ ಲಾಂಗ್ ವಾಲ್ ಎರಡರದ್ದು ಡಿಸ್ಟೆನ್ಸ್ ಬಂತು. ನೆಕ್ಸ್ಟ್ ಈ ಡಿಸ್ಟೆನ್ಸ್ ನ ಹಿಡ್ಕೊಂಡು ನಾವು ನೆಕ್ಸ್ಟ್ ಕ್ವಾಂಟಿಟಿನ ಫೈಂಡ್ ಔಟ್ ಮಾಡಬೇಕು. ರೈಟ್, ಇಲ್ಲೇ ನೋಡಿ, ಎಲ್ರು ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಆಗೋದು ಇಲ್ಲಿ ಪ್ಲಸ್ ಮಾಡದ ಮೈನಸ್ ಮಾಡದ. ಓಕೆ, ಯಾವಾಗ್ಲೂ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ತೆಗೆಯುವಾಗ ಲಾಂಗ್ ವಾಲ್ ಶಾರ್ಟ್ ವಾಲ್ ಮೆಥಡ್ ಅಲ್ಲಿ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ತೆಗೆಯುವಾಗ ಯಾವಾಗ್ಲೂ ಪ್ಲಸ್ ಮಾಡಬೇಕು. ಓಕೆ, ಯಾವಾಗ ನಾವು ಐಟಮ್ಸ್ ನ ಫೈಂಡ್ ಔಟ್ ಮಾಡ್ತಿರ್ತೀವಿ, ಐಟಮ್ಸ್ ಕ್ವಾಂಟಿಟೀಸ್ ನ, ಲೈಕ್ ಅರ್ತ್ ವರ್ಕ್ ಎಕ್ಸ್ಕವೇಷನ್ ಆಗಿರ್ಬೋದು, ಪ್ಲಾಸ್ಟರಿಂಗ್ ಆಗಿರ್ಬೋದು, ಬ್ರಿಕ್ ವರ್ಕ್ ಆಗಿರ್ಬೋದು. ಪ್ಲಾಸ್ಟರಿಂಗ್ ಬರೋದಿಲ್ಲ ಆಕ್ಚುಲಿ, ಪ್ಲಾಸ್ಟರಿಂಗ್ ಈಸ್ ಇನ್ ಮೀಟರ್ ಸ್ಕ್ವೇರ್. ಸೊ ರೂಮ್ ನ ಪೆರಿಮೀಟರ್ ತಗೊಂಡು ನಾವು ಮಾಡ್ತೀವಿ. ಓಕೆ, ಅರ್ತ್ ವರ್ಕ್ ಎಕ್ಸ್ಕವೇಷನ್, ಸೈಡ್ ಸ್ಟೋನ್ ಮೆಸನ್ರಿ, PCC ಬೆಡ್ ಕಾಂಕ್ರೀಟ್ ಮತ್ತೆ ನಮ್ದು ಬ್ರಿಕ್ ಮೆಸನ್ರಿ. ಈ 4 ವೆರಿ ವೆರಿ ಇಂಪಾರ್ಟೆಂಟ್ ಗೆ ಈ ಎರಡು ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ನ ಬೇಕೇ ಬೇಕು. ಸೊ ಇವಾಗ ನಾವು ಫಸ್ಟ್ ಅಂತ ಯಾವ್ದು ಮಾಡೋಣ ಅಂದ್ರೆ ಅರ್ತ್ ವರ್ಕ್ ಎಕ್ಸ್ಕವೇಷನ್. ಓಕೆ, ಅರ್ತ್ ವರ್ಕ್ ಎಕ್ಸ್ಕವೇಷನ್.
ಸೊ ಇವಾಗ ಅರ್ತ್ ವರ್ಕ್ ಇನ್ ಎಕ್ಸ್ಕವೇಷನ್ ಫಸ್ಟ್ ಒನ್. ಈಗ ಜಸ್ಟ್ ನಾವು ಇಲ್ಲಿ ಇವಾಗ ಸೊ ಇಲ್ಲಿವರೆಗೂ ನಾವು ಜಸ್ಟ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಈ ಸೆಂಟರ್ ಎಷ್ಟು, ಈ ಸೆಂಟರ್ ಎಷ್ಟು ಅಂತ. ಓಕೆ, ಈ ಸೆಂಟರ್ ಬಂತು 4.3 ಮೀಟರ್ ಆಯ್ತು, ಈ ಸೆಂಟರ್ 3.3 ಮೀಟರ್ ಆಯ್ತು. ಓಕೆ, ಇವಾಗ ಕ್ವಾಂಟಿಟೀಸ್ ಫೈಂಡ್ ಔಟ್ ಮಾಡ್ಬೇಕು. ಕ್ವಾಂಟಿಟಿ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಅರ್ತ್ ವರ್ಕ್ ಇನ್ ಎಕ್ಸ್ಕವೇಷನ್. ಅರ್ತ್ ವರ್ಕ್ ಇನ್ ಎಕ್ಸ್ಕವೇಷನ್ ಫಸ್ಟ್ ಒನ್ ನಾವೇನ್ ಮಾಡಬೇಕು ಅಂದ್ರೆ ಫಸ್ಟ್ ಒನ್ ಏನ್ ಮಾಡ್ಬೇಕು ಅಂದ್ರೆ ನಾವು ಸೇಮ್ ಲಾಂಗ್ ವಾಲ್ಗೆ ಲೆಂತ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ರೈಟ್, ಲಾಂಗ್ ವಾಲ್ಗೆ ಲೆಂತ್ ಯಾವ ತರ ಫೈಂಡ್ ಔಟ್ ಮಾಡುವ ಅಂದ್ರೆ ಲಾಂಗ್ ವಾಲ್ ಈಸ್ ಈಕ್ವಲ್ ಟು ಫೌಂಡೇಶನ್ ವಿಡ್ತ್ ಎಷ್ಟಿದೆ 1 ಮೀಟರ್. ಸೊ ನಾವು 1/2 ಓಕೆ ಪ್ಲಸ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಎಷ್ಟಿದೆ, ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ 4.3 ಪ್ಲಸ್ ಮತ್ತೆ ಆ ಕಡೆ ಸಿ ಇಲ್ಲಿ ಫೌಂಡೇಶನ್ ಇರುತ್ತೆ, ಇಲ್ಲಿ ಫೌಂಡೇಶನ್ ಇರುತ್ತೆ. ಸೊ ಇವಾಗ ನಾವು ಆ ಕಡೆ ಬಿಡ್ ತಗೊಳ್ಬೇಕು. ಏನು 1/2 ಎಷ್ಟಾಯ್ತು ಇದ್ರದ್ದು ಲೆಂತ್ ಆಗಿದ್ರೆ. ಸೊ ಇದು 5.3 ಮೀಟರ್ ಆಯ್ತು. ನೆಕ್ಸ್ಟ್ ಇದೇ ತರ ಶಾರ್ಟ್ ವಾಲ್ದು. ರೈಟ್, ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಶಾರ್ಟ್ ವಾಲ್. ರೈಟ್, ಸೆಂಟರ್ ಲೈನ್ ಇಲ್ಲಿದೆ ನೋಡಿ ಎರಡರದ್ದು, ಲಾಂಗ್ ವಾಲ್ ಮತ್ತೆ ಶಾರ್ಟ್ ವಾಲ್ದು. ಓಕೆ, ಇವಾಗ ಶಾರ್ಟ್ ವಾಲ್ಗೆ ಸೇಮ್ ಬಟ್ ಮೈನಸ್. ಯಾಕಂದ್ರೆ ನಾವು ಆಲ್ರೆಡಿ ಇಷ್ಟು ಓಕೆ ಯಾಕಂದ್ರೆ ನಾವು ಆಲ್ರೆಡಿ ಈ ಲೆಂತ್ ಮತ್ತೆ ಈ ಕಡೆ ಈ ಲೆಂತ್ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಎಕ್ಸ್ಕವೇಷನ್ ಮಾಡಿದೀವಿ ನಾವು. ರೈಟ್, ಇಷ್ಟು ಎಕ್ಸ್ಕವೇಷನ್ ಮಾಡಿದೀವಿ. ಸೊ ಇವಾಗ ನಮಗೆ ಇಷ್ಟೇ ಬೇಕಾಗಿದೆ. ಸೊ ನಾವು ನಮ್ಮ ಸೆಂಟ್ರಲ್ ಲೈನ್ ಇದ್ದಿದ್ದು ಇಲ್ಲಿಂದ ಇಲ್ಲಿಗೆ, ನಮಗೆ ಬೇಕಾಗಿರೋದು ಇಷ್ಟು ಮಾತ್ರ. ರೈಟ್, ಇಷ್ಟು ಮಾತ್ರ ನಮಗೆ ಲೆಂತ್ ಬೇಕಾಗಿರೋದು ಈಗ. ಸೊ ಆ ಲೆಂತ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾವು 1/2 ಮತ್ತೆ ವಿಡ್ತ್ ಆಫ್ ದಿ ಫೌಂಡೇಶನ್ /2 ಮೈನಸ್. ಸೊ ಇಲ್ಲಿ ಮೈನಸ್ ಬರುತ್ತೆ. ಓಕೆ, ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡುವಾಗ ಮೈನಸ್ ಆಗುದಿಲ್ಲ, ಇಲ್ಲಿ ಮೈನಸ್ ಬರುತ್ತೆ. ರೈಟ್, ಇವಾಗ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಎಷ್ಟಿದೆ 3.3 ಮೈನಸ್ 1/2 ಎಷ್ಟಾಗುತ್ತೆ ಆಗಿದ್ರೆ ಇದು 2.3 ಮೀಟರ್. ರೈಟ್, ಅವಾಗ ಇದು 2.3 ಮೀಟರ್ ಆಯ್ತು. ಇದು ಎಷ್ಟಾಯ್ತು ಆಗಿದ್ರೆ 5.3 ಮೀಟರ್. ರೈಟ್, ಈ ಎರಡು ಡಾಟನ್ನ ತಗೊಂಡು ನಾವು ನೆಕ್ಸ್ಟ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಮಾಡೋದು. ಓಕೆ, ಟೇಬುಲರ್ ಕಾಲಮ್ ರೆಡಿ ಇದೆ. ಸೀರಿಯಲ್ ನಂಬರ್ ಫಸ್ಟ್ ಒನ್ ಏನಿದೆ, ಫಸ್ಟ್ ಒನ್ ಅರ್ತ್ ವರ್ಕ್ ಇನ್ ಎಕ್ಸ್ಕವೇಷನ್. ರೈಟ್, ಇಲ್ಲಿ ಲಾಂಗ್ ವಾಲ್ ಶಾರ್ಟ್ ವಾಲ್ ಅಂತ ಬರ್ಕೊಳ್ಳಿ. ರೈಟ್, ಲಾಂಗ್ ವಾಲ್ ಎಷ್ಟಿದೆ ನೋಡಿ, ಈ ಕಡೆ ಒಂದು ಲಾಂಗ್ ವಾಲ್ ಇದೆ, ಈ ಕಡೆ ಒಂದು ಲಾಂಗ್ ವಾಲ್ ಇದೆ. ಸೊ ಲಾಂಗ್ ವಾಲ್ ಮುಂದೆ ನಾನು 2 ನಂಬರ್ ಅಂತ ಇದೆ ಬರ್ಕೋತೇನೆ. ಶಾರ್ಟ್ ವಾಲ್ ಎಷ್ಟಿದೆ, ಸೇಮ್ 2 ಇದೆ. ಓಕೆ, ಇಲ್ಲಿ ಒಂದು ಶಾರ್ಟ್ ವಾಲ್, ಇಲ್ಲಿ ಒಂದು ಶಾರ್ಟ್ ವಾಲ್. ನೆಕ್ಸ್ಟ್ ಲೆಂತ್ ಎಷ್ಟಿದೆ ಫೈಂಡ್ ಔಟ್ ಮಾಡಿದೀವಿ ನಾವು. ಲಾಂಗ್ ವಾಲ್ ಲೆಂತ್ 5.3, ಶಾರ್ಟ್ ವಾಲ್ ಲೆಂತ್ 2.3. ಬ್ರೆಡ್ತ್ ಎಷ್ಟಿದೆ, ಬ್ರೆಡ್ತ್ ಅಂದ್ರೆ ನಾವು ಎಷ್ಟು ಅಗಲ ಅಗಿಬೇಕು ಅಂತ ಇದೀವಿ ಈ ಫೌಂಡೇಶನ್ ಬ್ರೆಡ್ತ್. ಸೊ 1 ಮೀಟರ್ ಇದೆ. ಹೈಟ್ ಎಷ್ಟಿದೆ, ಹೈಟ್ ಇಲ್ಲಿ ನೋಡಿ 0.2 ಮೀಟರ್ PCC ಬೆಡ್ ಮತ್ತೆ 0.5 ಗ್ರೌಂಡ್ ಲೆವೆಲ್ಗಿಂತ ಕೆಳಗಡೆ 0.5. ಇದನ್ನ ಇವೆರಡನ್ನ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಈ ಹೈಟ್ ಸಿಕ್ಕುತ್ತೆ. ರೈಟ್, ಎಷ್ಟಾಗುತ್ತೆ ಆಗಿದ್ರೆ 0.7 ಮೀಟರ್. ನಾವು ಕ್ಯಾಲ್ಕುಲೇಟ್ ದಿ ಕ್ವಾಂಟಿಟಿ. ಎಷ್ಟಾಗುತ್ತೆ ಕ್ವಾಂಟಿಟಿ? ಓಕೆ, ಇದು ಕ್ವಾಂಟಿಟಿ. ಫಸ್ಟ್ ಒನ್ ಲಾಂಗ್ ವಾಲ್ ಎಷ್ಟಾಯ್ತು 7.42. ಸೆಕೆಂಡ್ ಒನ್ ಶಾರ್ಟ್ ವಾಲ್ 2 into 2.3 into 0.7. ಇದು ಎಷ್ಟಾಯ್ತು 3.22. ಎರಡನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? ಓಕೆ, ಎರಡನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲಿ ಮೇಲ್ಗಡೆ ಬರೀತೀನಿ ನೋಡಿ, ಎರಡನ್ನ ಆಡ್ ಮಾಡಿದ್ರೆ 7.42 ಪ್ಲಸ್ 3.22. ಸೊ ಅರ್ತ್ ವರ್ಕ್ ಇನ್ ಎಕ್ಸ್ಕವೇಷನ್ ಟೋಟಲ್ ಕ್ವಾಂಟಿಟಿ ಎಷ್ಟು ಬಂತು ಅಂದ್ರೆ 10.64 ಮೀಟರ್ ಕ್ಯೂಬ್. ಮುಗೀತು. ಐಟಮ್ ನಂಬರ್ 1 ಕ್ಯಾಲ್ಕುಲೇಷನ್ ಕಂಪ್ಲೀಟ್. ಓಕೆ, ಇದೇ ನಿಮ್ಗೊಂದು ವರ್ಕೌಟ್ ಕೊಡ್ತೀನಿ. ಇದೇ ಸೇಮ್ ಎಲ್ಲ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಎಲ್ಲಾನು ಸೇಮ್, ಬಟ್
ಈ ಫೌಂಡೇಶನ್ ಹೈಟ್ ಚೇಂಜ್ ಮಾಡ್ತೇನೆ. ಫೌಂಡೇಶನ್ ಹೈಟ್ 1.5 ಮೀಟರ್ ತಗೊಳ್ಳಿ ಫೌಂಡೇಶನ್ ಹೈಟ್, ಮತ್ತೆ ವಿಡ್ತ್ ಆಫ್ ದಿ ಫೌಂಡೇಶನ್ 1.2 ಮೀಟರ್ ತಗೊಳ್ಳಿ. ಸೊ ಅವಾಗ ಎಷ್ಟು ಕ್ವಾಂಟಿಟಿ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗಾದ್ರೂ ಡೌಟ್ಸ್ ಇದ್ರೆ ನನಗೆ ಮೆಸೇಜ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅವ್ರ ಡೌಟ್ ನ ಕ್ಲಿಯರ್ ಮಾಡಿ ಕೊಡ್ತೇನೆ. ಓಕೆ, ಇದೇ ತರ ಎಸ್ಟಿಮೇಷನ್ ರಿಲೇಟೆಡ್ ಮತ್ತೆ ಇದೇ ತರ ವ್ಯಾಲ್ಯೂಯೇಷನ್, ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಈ ವಿಡಿಯೋ, ಇನ್ನು ಹೆಚ್ಚಿನ ವಿಡಿಯೋಸ್ ಈ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ ರಿಲೇಟೆಡ್ ಟು ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಯಾವ್ದೆಲ್ಲ ಕ್ಯಾಲ್ಕುಲೇಷನ್ ಸಬ್ಜೆಕ್ಟ್ಸ್ ಇದೆ ಅದರದೆಲ್ಲ ವಿಡಿಯೋಸ್ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಇದೇ ತರ ನಿಮ್ ಫ್ರೆಂಡ್ಸ್ಗೆ ಶೇರ್, ಇದೇ ತರ ಯಾರೆಲ್ಲ ನಿಮ್ ಫ್ರೆಂಡ್ಸ್ ಎಸ್ಟಿಮೇಷನ್ ಅಲ್ಲಿ ಕನ್ಫ್ಯೂಷನ್ಸ್ ಇದ್ದಾರೆ ಮತ್ತೆ ಯಾರೆಲ್ಲ ಕಲಿಬೇಕು ಅಂತ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಇದೇ ತರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.